ವೀಕ್ಷಕರೇ ನಮಸ್ಕಾರ. ಕನ್ನಡ ಸೀಸನ್ ಬಿಗ್ ಬಾಸ್ 13 ವಿತ್ 30 ಮಿನಿಟ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಭಾಗ್ಯಶ್ರೀ ಎನ್. ನಮ್ಮ ಜೊತೆ ಇದ್ದಾರೆ ಸತೀಶ್ ಕುಮಾರ್. ಈಗ ಬಿಗ್ ಬಾಸ್ ಅಂದ ತಕ್ಷಣ ಈಗೇನಂದ್ರೆ ಕುತೂಹಲ ಎಲ್ರಿಗೂ ಇದೆ ಅಲ್ವಾ. ಬಿಗ್ ಬಾಸ್ ಸೀಸನ್ಗೆ ನಾನು ಹೋಗ್ಬೇಕು, ನೀನು ಹೋಗ್ಬೇಕು, ಕಾಮನ್ ಪೀಪಲ್ ಬರ್ಬೇಕು ಅಂತ ಅವಕಾಶ ಮಾಡಿಕೊಟ್ಟೋದ್ರಿಂದ ಎಲ್ಲರೂ ಮೊಬೈಲಲ್ಲಿ ಇರೋದೊಂದೇ ಸ್ಕಾರ್ಲ್ ಮಾಡೋದಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು, ಬಿಗ್ ಬಾಸ್ ಮನೆಗೆ ಇನ್ನೊಬ್ರು ಯಾರು ಹೋಗ್ತಾರೆ, ನಾನು ಹೋಗ್ತೀನಿ ನೀನು ಹೋಗ್ತೀಯ ಅಥವಾ ಇನ್ನೊಬ್ರು ಯಾರು ಬರ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ, ತುಂಬ ಹರಡ್ತಾ ಇದೆ. ಆದರೆ ಬಿಗ್ ಬಾಸ್ ವಿನ್ನರು ಯಾರಿದಾರೋ ಅವರೇ ನನಗೆ ರೋಲ್ ಮಾಡಲ್ ಅಂತ ಎಲ್ಲರೂ ಹೇಳ್ತಾರಲ್ವಾ. ಬಿಗ್ ಬಾಸ್ ಅಂದರೆ ವಿನ್ನರ್ ಏನಂದರೆ ಅವ್ರು ಏನು ಮಾಡ್ತಾರೆ, ಆ್ಯಕ್ಚುಲಿ ಎಲ್ಲರ ನಡುವೆ ಇರೋ ಸೆಲೆಬ್ರಿಟಿಗಳು ಈಗ ಸದ್ಯಕ್ಕೆ ಈ ಬಿಗ್ ಬಾಸ್ ಸೀಸನ್ 1ಇಂದ 12ವರೆಗೂ ಆ್ಯಕ್ಚುಲಿ ಎಲ್ಲ ವಿನ್ನರ್ಗಳು ಸೆಲೆಬ್ರಿಟಿ ಥರನೇ ಇದ್ದಾರೆ. ಎಲ್ಲ ಕಡೆ ಅವ್ರೇನಂದ್ರೆ ಎಲ್ಲೇ ಹೋದ್ರು ಬಿಗ್ ಬಾಸ್ ವಿನ್ನರ್ ಅಂತ ಗುರುತಿಸ್ತಾರೆ. ಆದರೆ ಇಲ್ಲಿ ರನ್ನರ್ಗಳನ್ನೇ ಮರ್ತು ಬಿಡ್ತಾರೆ. ರನ್ನರ್ ಅಪ್ ಅಲ್ವಾ, ರನ್ನರ್ ಅಪ್ಗಳು ಅಂದ ತಕ್ಷಣನೇ ಅವರು ಒಂದಷ್ಟು ದಿನ ಇರ್ತಾರೆ ಮುನ್ನೆಲೆಗೆ, ಬಿಗ್ ಬಾಸ್ ಸೀಸನ್ ಇಡೀ ಪೂರ್ತಿ ಇರ್ತಾರೆ. ಬಟ್ ಅವರನ್ನ ಎಲ್ಲೂ ಕೂಡ ಜಾಸ್ತಿಯಾಗಿ ಗುರ್ತಿಸಲ್ಲ, ಅವರನ್ನ ಒಂದಷ್ಟು ದಿನ ಆದ್ಮೇಲೆ ಮರ್ತು ಬಿಡ್ತಾರೆ. ಈಗ ರೀಸೆಂಟಾಗಿ ಯಾರೋ ಹನುಮಂತು ಸೀಸನ್ ಏನಿತ್ತಲ್ಲ, ತ್ರಿವಿಕ್ರಮು ಮತ್ತೆ ಈ ಕಡೆ ಈಗ ಯಾರೋ ರಕ್ಷಿತಾ ಶೆಟ್ಟಿ, ಇವರಿಬ್ರು ರನ್ನರ್ ಅಪ್ ಇದಾರಲ್ಲ, ಅವರನ್ನ ತುಂಬಾ ಜನ ಗುರ್ಸ್ತಾರೆ. ಅದಕ್ಕಿಂತ ಹಿಂದೆ ರನ್ನರ್ ಅಪ್ ಆದವ್ರನ್ನ ಗುರ್ಸಿರೋದು ತುಂಬಾ ಕಡಿಮೆ. ಸೀಸನ್ 1ರಿಂದ 12ವರೆಗೂ ಯಾವೆಲ್ಲ ರನ್ನರ್ ಅಪ್ ಆಗಿರೋ ಸ್ಪರ್ಧಿಗಳಿದ್ದಾರೆ, ಅವ್ರು ಪ್ರಸ್ತುತ ಇವಾಗ ಯಾವ್ಯಾವ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ, ಏನೆಲ್ಲ ಕೆಲಸ ಮಾಡ್ತಿದ್ದಾರೆ, ಇನ್ನು ಜನಸಾಮಾನ್ಯರ ಮುಂದೆ ಇದ್ದಾರಾ, ಏನು ಮಾಡ್ತಿದ್ದಾರೆ ಅಂತೇಳಿ ಈಗ ಮಾತಾಡ್ತಾ ಹೋಗೋಣ. ಅದರಲ್ಲಿ ಸೀಸನ್ 1ರಲ್ಲಿ ಅರುಣ್ ಸಾಗರ್ ಅವರು ಇವಾಗ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಎಲ್ಲ ಸೆಲೆಬ್ರಿಟಿಗಳು ಮತ್ತು ಪೊಲಿಟಿಷಿಯನು ಮತ್ತು ಚಾನಲ್ಗಳ ಕಾರ್ಯಕ್ರಮಗಳಿರುತ್ತಲ್ಲ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಅದನ್ನೆಲ್ಲ ಮಾಡ್ತಾ ಇವಾಗ ಮಾಧ್ಯಮಗಳ ಮುಂದೆ, ಜನಗಳ ಮುಂದೆ ಇನ್ನೂ ಮುನ್ನೆಲೆಗಿದ್ದಾರೆ. ಅಂದ್ರೆ ಈಗ ಅರುಣ್ ಸಾಗರ್ ಅಂದ ತಕ್ಷಣ ನಿಮ್ಗೆ ಇನ್ನೂ ನೆನಪಿರ್ಬೋದು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು CM ಆದ್ರಲ್ಲ, ಆ CM ಕಾರ್ಯಕ್ರಮದ ವೇದಿಕೆಯನ್ನ ಡೆಕೋರೇಟ್ ಮಾಡಿದ್ದು, ಆಯೋಜನೆ ಮಾಡಿದ್ದು ಅರುಣ್ ಸಾಗರ್ ಅವರು. ಆಮೇಲೆ ತುಂಬಾ ದೊಡ್ಡ ದೊಡ್ಡ ಮದುವೆಗಳನ್ನ ಯಾರೇ ಬೆಂಗಳೂರಲ್ಲಿ ಸೆಲೆಬ್ರಿಟಿಗಳು ಮದುವೆ ಆಗ್ತಾರೆ, MLAಗಳು, ಮಿನಿಸ್ಟರ್ಗಳು ಮಕ್ಕಳು ಮದುವೆ ಮಾಡ್ತಾರೆ ಅಂದ ತಕ್ಷಣ ಮೊದಲು ಬರೋದು ನಾವು ಯಾರಿಗೆ ಕೊಡೋಣ ಅಂದ್ರೆ ಡೆಕೋರೇಟಿವ್ ಅಂದ್ರೆ ಈ ಎಲ್ಲ ಮಂಟಪಗಳು ನಿರ್ಮಾಣ ಈವೆಂಟ್ ಅನ್ನ ಕರೆಕ್ಟಾಗಿ ಅವ್ರು ಮ್ಯಾನೇಜ್ ಮಾಡ್ಲಿಕ್ಕೆ ಅರುಣ್ ಸಾಗರ್ ಅವ್ರಿಗೆ ಕೊಡ್ತಾರೆ. ಬಟ್ ಅವ್ರ ತಲೆ ಹಂಗಿದೆ, ಅವ್ರ ಟ್ಯಾಲೆಂಟ್ ಹಂಗಿದೆ, ಅದಕ್ಕೋಸ್ಕರನೇ ಅವರು ಕ್ರಿಯೇಟಿವಿಟಿ ಆಗಿ ಎಲ್ಲ ಕೆಲಸ ಮಾಡೋದಾಗಿರ್ಲಿ, ಅವ್ರು ಬಿಗ್ ಬಾಸ್ ಆಗಿ ಇದ್ದಾಗ್ಲೂ ಅಷ್ಟೇ ಅವ್ರೊಂಥರ ವಿಭಿನ್ನವಾಗಿದ್ರು ಎಲ್ಲರಿಗಿಂತ. ಅದು ನಿಜ. ಯಾಕಂದ್ರೆ ಅವರ ಏನಂದ್ರೆ ಟೈಮಿಂಗ್ ಸೆನ್ಸ್ ಏನಿತ್ತಲ್ಲ, ಅದು ತುಂಬಾ ವರ್ಕೌಟ್ ಆಗ್ತಾ ಇತ್ತು. ಜೊತೆಗೆ ಅವ್ರು ಮಾತಾಡ್ತಕ್ಕಂಥ ಭಾಷೆ, ತಿಳಿತಕ್ಕಂಥ ಜ್ಞಾನ ಏನಿದೆಯಲ್ಲ, ಅದು ಅವ್ರನ್ನ ಫಿನಾಲೆವರೆಗೂ ಕರ್ಕೊಂಬಂದು ರನ್ನರ್ ಅಪ್ ವರ್ಗೂ ಆಯ್ತು. ಬಟ್ ವಿನ್ನಿಂಗ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇತ್ತು. ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ಯಾರೇ ಇಡೀ ಸೀಸನ್ ಅಲ್ಲಿ ಯಾರೇ ರನ್ನರ್ ಅಪ್ ಆದ್ರು ಅವರು ಈಕ್ವಲ್ ಟು ವಿನ್ನರ್. ಹೌದು. ಇನ್ನು ಕನ್ನಡ ಬಿಗ್ ಬಾಸ್ ಸೀಸನ್ 2 ಅದರಲ್ಲಿ ವಿನ್ನರ್ ಆಗಿದ್ದು ಅಕುಲ್ ಬಾಲಾಜಿ ಅವರು, ಇನ್ನು ರನ್ನರ್ ಅಪ್ ಆಗಿದ್ದು ನಮ್ಮ ಸೃಜನ್ ಲೋಕೇಶ್ ಅವರು. ಈಗ ಕರೆಂಟ್ಲಿ ಅವರು ಸೀರಿಯಲ್ಗಳನ್ನು ನಿರ್ಮಾಪಕರಾಗಿ ಕೆಲಸ ಮಾಡ್ತಿದ್ದಾರೆ, ಸೀರಿಯಲ್ಗಳನ್ನು ಮಾಡ್ತಿದ್ದಾರೆ, ಸಿನಿಮಾಗಳನ್ನು ಮಾಡ್ತಿದ್ದಾರೆ, ನಿರ್ದೇಶನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ಅವ್ರದ್ದು ಮೊನ್ನೆ ತಾನೇ ಒಂದು ಮೂವಿ ಕೂಡ ರಿಲೀಸ್ ಆಯಿತು. ಈ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಹೆಸರು ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜ. ಈಗ ಸೃಜನ್ ಲೋಕೇಶ್ ಅಂದ ತಕ್ಷಣನೇ ಅವರ ಫ್ಯಾಮಿಲಿಯನ್ನು ನೋಡ್ತಾ ಬಂದರೆ 3 ತಲೆಮಾರು ಕೂಡ ಅವರು ಸಿನಿಮಾದಲ್ಲೇ ಇದ್ದಾರೆ. ಅವ್ರ ತಾತನ ಕಾಲ ಮತ್ತು ಅವ್ರ ಅಪ್ಪ ಮತ್ತು ಈ ಸೃಜನ್ ಲೋಕೇಶ್ ಮೂವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಛಾಪ್ ಮೂಡಿಸಿದ್ದಾರೆ. ಈಗ ಸೃಜನ್ ಲೋಕೇಶು ನಾವು ಅಂದ ತಕ್ಷಣ ನಮಗೆ ಒಂದು ಕಾರ್ಯಕ್ರಮ ನೆನಪು ಬರ್ತದೆ, ಯಾವುದು ಅಂದರೆ ಮಜಾ ಟಾಕೀಸ್ ಅಲ್ಲ. ಮಜಾ ಟಾಕೀಸಲ್ಲಿ ಅವ್ರು ಕೊಟ್ಟಂಥ ಮಜಾನ, ಅವ್ರು ಕೊಟ್ಟಂಥ ಈ ಕೌಂಟ್ರ್ಗಳನ್ನು ನಿಜ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ಹಲವಾರು ಕಾರ್ಯಕ್ರಮಗಳಿಗೆ ಜಡ್ಜಸ್ ಕೂಡ ಆಗಿ ಬರ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮಗಳನ್ನ ಜನರು ನೋಡ್ತಾನೆ ಇದ್ದಾರೆ. ಹಂಗಾಗಿಬಿಟ್ಟು ಸೃಜನ್ ಲೋಕೇಶ್ ಅಂದ ತಕ್ಷಣ ಇವ್ರು ಬಿಗ್ ಬಾಸ್ ರನ್ನರ್ ಅಪ್ ಅಂತೇಳಿ ಬೇಗ ಗುರುತಿಸ್ತಾರೆ. ಸೀಸನ್ 3ಯಲ್ಲಿ ಚಂದನ್ ಕುಮಾರ್ ಅಂತ ಹೇಳಿ, ಇವರು ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಸೀರಿಯಲ್ ಮೂಲಕ ತುಂಬ ಜನಪ್ರಿಯ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಸೀರಿಯಲ್ನಿಂದನೇ ಬಂದಿದ್ದು, ತುಂಬ ಮನೆ ಮಗನ ಥರ ಎಲ್ಲ ಜನಗಳಿಗೂ ಅವ್ರು ತುಂಬ ಇಷ್ಟ ಆಗಿದ್ರು. ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಆ ಸೀರಿಯಲ್ನಿಂದ ಅವರು ಬಂದಿದ್ದು. ಈಗ ಇತ್ತೀಚೆಗೆ ಸಿನಿಮಾಗಳಲ್ಲಿ ನಟನಾಗಿ ಕೂಡ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಮೊನ್ನೆ ಅವ್ರದ್ದೊಂದು ಹೋಟೆಲ್ ಕೂಡ ಒಂದು ಲಾಂಚ್ ಆಯಿತು. ಈ ರೀತಿ ಬಿಸ್ನೆಸ್ ಇದರಲ್ಲೂ ಇದ್ದಾರೆ. ಮತ್ತು ಕ್ರಿಕೆಟ್ ಆಡ್ತಾರೆ ತುಂಬ ಚೆನ್ನಾಗಿ. ಸುದೀಪ್ ಅವರ ಒಂದು ಕ್ರಿಕೆಟ್ ಟೀಮಲ್ಲಿ ಸಹ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮೊನ್ನೆ ಅವ್ರು ಆಡಿದ ಕ್ರಿಕೆಟ್ ಟೀಮ್ ಕೂಡ ವಿನ್ ಆಯಿತು. ಈ ರೀತಿ ಈಗಲೂ ಅವರು ಜನಗಳ ಮಧ್ಯ ಹೆಸರು. ಅದು ನಿಜ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗಲ್ಲಿ ಚಂದನ್ ಕುಮಾರ್ ಹೆಂಗೆ ಆಡ್ತಾರೆ ಅಂದರೆ ಆ್ಯಕ್ಚುಲಿ ಮ್ಯಾಚ್ ವಿನ್ನರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹಲವಾರು ಮ್ಯಾಚ್ಗಳಲ್ಲಿ. ಇನ್ನು ಜೊತೆಗೆ ಅದು ಬಿಟ್ಟರೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಸಿನಿಮಾ ಮಾಡ್ತಾರೆ, ಸೀರಿಯಲ್ಲು ಮಾಡ್ತಾರೆ, ಬಿಸ್ನೆಸ್ಸು ಮಾಡ್ತಾರೆ, ಕ್ರಿಕೆಟು ಆಡ್ತಾರೆ, ಆಲ್ರೌಂಡರ್. ಮತ್ತು ಜೊತೆಗೆ ಫ್ಯಾಮಿಲಿ ಮ್ಯಾನ್ ಕೂಡ. ಅಂದರೆ ಇನ್ನೊಬ್ಬ ಅವ್ರ ಜೊತೆನೇ ಅಂದರೆ ಸಹ ನಟಿ ಆಗಿದ್ದಂಥ ಕವಿತಾ ಅವರನ್ನು ಮದುವೆ ಆಗಿಬಿಟ್ಟು
ಒಂದು ಸುಖ ಸಂಸಾರ ನಡೆಸ್ತಾ ಇದ್ದಾರೆ. ಅವರು ಕೂಡ ಬಿಗ್ ಬಾಸ್ ಸ್ಪರ್ಧಿನೇ ಅಲ್ವಾ? ಹೌದು. ಇನ್ನು ಸೀಸನ್ 4 ಅಲ್ಲಿ ವಿನ್ನರ್ ಆಗಿದ್ದು ಪ್ರಥಮ್ ಅವರು, ಒಳ್ಳೆ ಹುಡುಗ ಪ್ರಥಮ್, ಎಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಗೆ ರನ್ನರ್ ಅಪ್ ಆಗಿದ್ದು ಕಿರಿಕೀರ್ತಿ ಅವರು ನಮ್ಮ ಪತ್ರಿಕೋದ್ಯಮ ವಿಭಾಗದಿಂದನೇ ಹೋಗಿದ್ದು, ಒಳ್ಳೆ ಜರ್ನಲಿಸ್ಟು. ಅವರು ಬಿಗ್ ಬಾಸಿಗೆ ಹೋದಾಗ ಅವರು ಒಂದು ಏನೋ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ನಮ್ಮ ಜರ್ನಲಿಸ್ಟ್ ಒಬ್ರು ನಮ್ಮ ಮಧ್ಯೆ ಇದ್ದವ್ರು ಅಲ್ಲಿ ಹೋಗಿದ್ದಾರೆ ಅಂತೇಳಿ ತುಂಬ ಹೆಮ್ಮೆ ಆಗಿತ್ತು. ಅವರು ರನ್ನರ್ ಅಪ್ ಆಗಿ ಹೊರಗಡೆ ಬಂದರು. ಅದ್ರ ಜೊತೆ ಇವಾಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಸಮಾಜ ಸೇವೆಗಳನ್ನು ಮಾಡ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ. ನಿಜ, ಕಿರಿಕೀರ್ತಿ ಅವರು ಈಗ ಸೋಷಿಯಲ್ ಮೀಡಿಯಾಗೆ ಆ್ಯಕ್ಟಿವ್ ಇದ್ದಾರೆ, ಜೊತೆಲಿ ತುಂಬ ಸಂಘಟನೆಗಳಿಗೆ ಗುರ್ಸ್ಕೊಂಡಿದ್ದಾರೆ, ಹೋರಾಟನೂ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಏನಂದರೆ ಒಂದು ಪಕ್ಷ ಅಂತ ಹೇಳೋದಕ್ಕಿಂತ ಅವರು ಅವರಿಗೆ ಅನಿಸಿಕೆ ಏನು ಬರುತ್ತೆ ಅವರ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವರು ಹೋರಾಟ ಮಾಡ್ಕೊಂಡು ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಅದರ ಹೊರತಾಗಿ ಇನ್ನು ಸೀಸನ್ 5 ನೋಡೋದಾಯ್ತಂದರೆ ವಿನ್ನರ್ ಯಾರು ಅಂತ ನೋಡಿದಂದರೆ ರ್ಯಾಪರ್ ಚಂದನ್ ಶೆಟ್ಟಿ ಈಗಲೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ, ಒಳ್ಳೆ ಹಾಡು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರಿಗೆ ಪೈಪೋಟಿ ಕೊಟ್ಟಂತ ಇನ್ನೊಬ್ಬರು ಯಾರು ಅನ್ನಂದ್ರೆ ದಿವಾಕರ್ ರನ್ನರ್ ಅಪ್ ಆಗಿದ್ದ ಅಲ್ವಾ? ದಿವಾಕರ್ ಈಗಲೂ ಕೂಡ ಏನಂದ್ರೆ ಸಿನಿಮಾಗಳನ್ನ ಕೋವಿಡ್ ಟೈಮಲ್ಲಿ ಸಿನಿಮಾ ಮಾಡಿದ್ರು, ಅದಕ್ಕಿಂತ ಮುಂಚೆ ಆ್ಯಕ್ಟಿಂಗು ಅಂದರೆ ಸಿನಿಮಾದಲ್ಲಿ ಸಹ ನಟಿಯಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಜೊತೆಗೆ ಇನ್ನೊಂದು ಏನಂದರೆ ಅವರು ಕೋವಿಡಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಬೀದಿಗೆ ಇಳಿದ್ಬಿಟ್ಟು ಜಾಗೃತಿ ಮೂಡಿಸಿದ್ದಾರೆ. ಅದು ಒಂದು ಅವ್ರದ್ದು ಒಳ್ಳೆ ಕಾರ್ಯ, ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಈಗ ಅವರು ಒಂದು ಸ್ವಲ್ಪ ಮುನ್ನೆಲೆಗೆ ಕಾಣಿಸ್ಕೊಳ್ತಾ ಇಲ್ಲ, ಅದನ್ನು ಏನಂದರೆ ಆ್ಯಕ್ಟಿವ್ ಇಲ್ಲ, ಆಮೇಲೆ ಅವ್ರು ಜನರಿಗೆ ರೀಚ್ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಸೀಸನ್ 6 ಅಲ್ಲಿ ವಿನ್ನರ್ ಆಗಿದ್ದು ಶಶಿಕುಮಾರ್ ಅಂತೇಳಿ, ಇನ್ನು ರನ್ನರ್ ಅಪ್ ಆಗಿದ್ದು ನವೀನ್ ಸಜ್ಜು ಅಂತೇಳಿ. ಇದು ಒಂದು ನಿಮಗೊಂದು ಹಾಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆದ ತಕ್ಷಣ ತುಂಬ ಅವರು ಜಾಸ್ತಿ ಜನಗಳ ಮಧ್ಯೆ ಇರ್ತಾರೆ, ಒಂದು ಒಳ್ಳೆ ಇದು ಸ್ಥಾನ ಸಿಗುತ್ತೆ. ರನ್ನರ್ ಅಪ್ ಆದವ್ರು ಎಲ್ಲೋ ಕಳೆದೋಗ್ತಾರೆ, ಆ ಥರ ಇರುತ್ತೆ. ಬಟ್ ಇದೊಂದು ಸೀಸನ್ 6 ಎಕ್ಸಾಂಪಲ್ ಅಂದರೆ ನವೀನ್ ಸಜ್ಜು ಅವರು. ಶಶಿಕುಮಾರ್ ಅವರು ಈಗ ಅಷ್ಟೊಂದು ನಮಗೆಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ನವೀನ್ ಸಜ್ಜು ಅವ್ರು ನೋಡಿ, ಇತ್ತೀಚೆಗೆ ನಟನಾಗಿ ಸಹ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಅವ್ರದ್ದೊಂದು ಸಿನಿಮಾ ಸಹ ಲೋ ನವೀನ ಅಂತ ರಿಲೀಸ್ ಆಯಿತು. ಈ ರೀತಿ ನವೀನ್ ಸಜ್ಜು ಅವರು ಇವಾಗ ಒಳ್ಳೆ ಒಬ್ಬ ನಟನಾಗಿ, ಇಷ್ಟು ದಿನ ಸಿಂಗರ್ ಆಗಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು, ಬಟ್ ಇವಾಗ ಒಬ್ಬ ಒಳ್ಳೆ ನಟನಾಗಿ ಕೂಡ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದಾರೆ. ನಿಜ, ಏನಂದರೆ ನವೀನ್ ಸಜ್ಜು ಅವರು ನಮ್ಮ ಸುವರ್ಣ ನ್ಯೂಸ್ಗೂ ಕೂಡ ಪ್ರತಿ ವರ್ಷ ಹೊಸ ವರ್ಷಾಚರಣೆಗೆ ಬರ್ತಾರೆ. ಒಬ್ಬರ ಗಾಯಕ ಆಗಿ ಇಲ್ಲೇ ತಮ್ಮ ಏನಂದರೆ ನಮ್ಮನ್ನೆಲ್ಲ ಎನ್ಕರೇಜ್ ಮಾಡಿ ಹೊಸ ವರ್ಷಕ್ಕೆ ಒಂದು ಹುರುಪು ಕೊಟ್ಟು ಹೋಗ್ತಾರೆ. ಹಂಗಾಗಿಬಿಟ್ಟು ನವೀನ್ ಸಜ್ಜು ಅವರು ಈಗಲೂ ಕೂಡ ಎಲ್ಲರ ನಡುವೆ ಇದ್ದಾರೆ. ಅವರು ನಿಜ ಈ ಸೀಸನಲ್ಲಿ ಮಾತ್ರ ಸೀಸನ್ 6 ವಿನ್ನರ್ಗಿಂತ ರನ್ನರೇ ಇಲ್ಲಿ ಆ್ಯಕ್ಚುಲಿ ಇನ್ನೂ ಕೂಡ ಜನರ ನಡುವೆ ಜಾಸ್ತಿ ಇದ್ದಾರೆ. ಇನ್ನು ಸೀಸನ್ 7 ಶೈನ್ ಶೆಟ್ಟಿ ಅವರು ವಿನ್ನರ್ ಆಗಿದ್ರು. ರನ್ನರ್ ಅಪ್ ಆಗಿ ಕುರಿ ಪ್ರತಾಪ್ ಅವರು ಬಂದಿದ್ರು. ಕುರಿ ಪ್ರತಾಪ್ ಎಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತು, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಪಂಚಿಂಗ್ ಡೈಲಾಗ್ಗಳನ್ನು ಹೇಳ್ಕೊಂಡು. ಇವಾಗ ಕುರಿ ಪ್ರತಾಪ್ ಅವರು ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಆ್ಯಂಕರ್ ಆಗಿ ಸಹ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಇಷ್ಟ ಆಗ್ತಿದ್ದಾರೆ, ಅವ್ರ ಮಾತು ತುಂಬ ಇಷ್ಟ ಆಗ್ತಾ ಇದೆ. ಬಿಗ್ ಬಾಸ್ ಅಲ್ಲೂ ಅಷ್ಟೇ, ಅವರ ಆಟದ ವೈಖರಿ ಕೂಡ ಎಲ್ಲ ತುಂಬ ಜನಕ್ಕೆಲ್ಲ ಇಷ್ಟ ಆಗಿತ್ತು. ಇವಾಗ ಇನ್ನು ರಿಯಾಲಿಟಿ ಶೋಗಳಲ್ಲಿ ಆ್ಯಂಕರಿಂಗ್ ಮಾಡಿಕೊಂಡು ಒಂದು ಒಳ್ಳೆ ನೇಮು ಫೇಮು ಎಲ್ಲ ಮಾಡ್ತಿದ್ದಾರೆ. ಸೀಸನ್ 8 ಅಂದ ತಕ್ಷಣ ಇಲ್ಲಿ ತುಂಬ ಏನಂದರೆ ಧಾರಾವಾಹಿನಲ್ಲೇ ಕಾಮಿಡಿ ಕಿಲಾಡಿ ಮತ್ತು ಸ್ಪೋರ್ಟ್ಸು, ಗಾಯನ ಎಲ್ಲ ಹಿನ್ನೆಲೆಯಿಂದ ಸೀಸನ್ 8 ಎಲ್ಲ ಸ್ಪರ್ಧಿಗಳು ಬಂದಿದ್ದರು. ಇದರಲ್ಲಿ ಅತಿ ಹೆಚ್ಚು ಅಂದರೆ ಈ ತುಂಬ ಕಾಮಿಡಿ ಕಿಲಾಡಿಯಿಂದ ಅಥವಾ ಈ ಹಾಸ್ಯ ವೇದಿಕೆಯಿಂದ ಬಂದಂಥ ಮಂಜು ಪಾವಗಡ ವಿನ್ನರ್ ಆದರೆ ಅವರಿಗೆ ಪೈಪೋಟಿ ಕೊಟ್ಟಿದ್ದು ಅರವಿಂದ್ KP. ಅವರು ತುಂಬ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್. ಅವರು ತುಂಬ ಬೈಕ್ ರ್ಯಾಲಿ ಆ ರೀತಿ ಎಲ್ಲ ಅವರು ಮಾಡಿದ್ದಾರೆ. ಬೈಕಿಂದು ಒಂದು ಅದೇನು ಸ್ಪೋರ್ಟ್ಸ್ ರೇಸ್ ಬರುತ್ತೆ, ಬೈಕ್ ರೇಸು, ಅದರಲ್ಲೆಲ್ಲ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಅದೇ ಬೈಕ್ ರೇಸರು. ಆಮೇಲೆ ಬೈಕ್ ರೇಸರ್ ಒಬ್ಬರು ಏನಂದರೆ ಸ್ಪೋರ್ಟ್ಸ್ ಹಿನ್ನೆಲೆಯಿಂದ ಬಂದು ಸೀರಿಯಲ್ನಲ್ಲಿ ನಟಿಯಾಗಿರೋ ಈ ದಿವ್ಯಾ ಊರ್ಡಿಗ ಅವರನ್ನು ಲವ್ ಮಾಡ್ತಾರೆ. ಆ ಬಿಗ್ ಬಾಸ್ ಮನೆಯಲ್ಲಿ ಸಕ್ಸಸ್ಫುಲ್ ಲವ್ ಕಪಲ್ಗಳಲ್ಲಿ ಇವರು ಒಬ್ಬರು. ಇನ್ನೂ ಮದುವೆ ಆಗಿಲ್ಲ, ಮದುವೆ ಆಗ್ತಾರೆ ಅಂತ ಆ ಥರದ್ದು ಏನೋ ಗಾಸಿಪ್ಗಳು ಕೇಳಿ ಬರ್ತಾ ಇದ್ದಾವೆ. ಆಮೇಲೆ ಈಗೇನಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಾರೆ, ಬಟ್ ಎಲ್ಲೂ ಕೂಡ ವೇದಿಕೆ ಮೇಲೆ ಅಂದರೆ ಮುನ್ನೆಲೆಗೆ ಬಂದು ಕಾಣಿಸ್ಕೊಳ್ಳಲ್ಲ. ದಿವ್ಯಾ ಹುಡುಗ ಅವರು ಈಗಲೂ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಮತ್ತು ನಟನೆ, ಆಮೇಲೆ ಎಲ್ಲೇ ಈವೆಂಟ್ಗಳು ನಡೆದ್ರು ದಿವ್ಯಾ ಹುಡುಗರ ಈಗಲೂ ಕೂಡ ಗೆಸ್ಟ್ ಆಗಿ ಬರ್ತಾ ಇರ್ತಾರೆ. ಇನ್ನು ಸೀಸನ್ 9 ರೂಪೇಶ್ ಶೆಟ್ಟಿ ಮತ್ತು ರಾಕೇಶ್ ಅಡಿಗ ಅಂತೇಳಿ. ರೂಪೇಶ್ ಶೆಟ್ಟಿ ಅವರು ವಿನ್ನರ್ ಆಗಿ ಹೊರಗಡೆ ಬಂದರು, ರನ್ನರ್ ಅಪ್ ಆಗಿ ರಾಕೇಶ್ ಅಡಿಗ ಬಂದರು. ಆ್ಯಕ್ಚುಲಿ ರಾಕೇಶ್ ಅಡಿಗ ಅವರು ಆ್ಯಂಕರ್ ಆಗಿ ಸಹ
ಕಾರ್ಯನಿರ್ವಹಿಸ್ತಾ ಇದ್ರು, ಹಿಂದೆ ಕೆಲಸ ಮಾಡ್ತಾ ಇದ್ರು. ಮತ್ತು ಅವರು ಇನ್ನು ಕಾಲೇಜ್ ಫಿಲ್ಮ್ಗಳಲ್ಲೆಲ್ಲ ಅವರು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ರಾಕೇಶ್ ಅಡಿಗ ಈಗ ಪ್ರೆಸೆಂಟ್ಲಿ ಮೂವಿಗಳಲ್ಲೆಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ರೂಪೇಶ್ ಶೆಟ್ಟಿ ಎಲ್ಲರಿಗೂ ಗೊತ್ತು, ಅವರು ಒಬ್ಬ ಒಳ್ಳೆ ಕಲಾವಿದ. ಅವರು ಕೂಡ ತುಳು ಸಿನಿಮಾಗಳಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಅದೇ ನಿಜ. ಈಗ ರಾಕೇಶ್ ಅವರು ಈಗೇನಂದರೆ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಜೊತೆಗೆ ತೆಲುಗು ಇಂಡಸ್ಟ್ರಿ ಕೂಡ ಈಗ ಸೌತ್ ಇಂಡಿಯಾ ಏನು ಮೂವೀಸ್ ಇದಾವಲ್ಲ ಅದರಲ್ಲೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ, ಒಳ್ಳೆ ವಿಲನ್ ರೋಲ್ ಮಾಡ್ತಾಯಿದ್ದಾರೆ. ಆಮೇಲೆ ಸೈಡ್ ರೋಲ್ಗಳನ್ನು ಕೂಡ ಚೆನ್ನಾಗಿ ಗುರ್ಸ್ಕೊತಾ ಇದ್ದಾರೆ. ಹಾಗಾಗಿ ರಾಕೇಶ್ ಅಡಿಗೆ ಈಗಲೂ ಆ್ಯಕ್ಟಿವ್ ಆಗಿದ್ದಾರಪ್ಪ. ಅವ್ರಿಗೆ ಈಗಲೂ ಕೂಡ ಹೀರೋ ಮೆಟೀರಿಯಲ್ ಅವರು. ಹೌದು. ಇನ್ನು ಸೀಸನ್ 10 ಕಾರ್ತಿಕ್ ಮಹೇಶ್ ಮತ್ತು ಕಾರ್ತಿಕ್ ಮಹೇಶ್ ವಿನ್ನರ್ ಆದರೆ ರನ್ನರ್ ಅಪ್ ಆಗಿ ನಮ್ಮ ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆಗಿ ಹೊರಗಡೆ ಬಂದರು. ಕಾರ್ತಿಕ್ ಮಹೇಶ್ ಅವರು ಕೂಡ ಅಷ್ಟೇ, ಎಲ್ಲರಿಗೂ ಸೀರಿಯಲ್ಗಳ ಮೂಲಕನೇ ಅವರು ಫಸ್ಟು ಸ್ಯಾಂಡಲ್ವುಡ್ಗೆ ಬಂದಿದೆ ಸೀರಿಯಲ್ ಮೂಲಕ. ಅದಾದಮೇಲೆ ಈಗ ನಟನಾಗಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕ್ರಿಕೆಟಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸುದೀಪ್ ಅವ್ರ ಟೀಮಲ್ಲಿ ಅವರು ಆಟ ಆಡಿದರು. ಮತ್ತು ಡ್ರೋನ್ ಪ್ರತಾಪ್ ಇವಾಗ ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಅವರು ಬಿಸ್ನೆಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಕಡೆ. ಅದೇ ಡ್ರೋನ್ ಪ್ರತಾಪ್ ಅಂದ ತಕ್ಷಣ ಒಂದು ಕಾಂಟ್ರವರ್ಸಿಯಲ್ ಫೇಸ್ ಕಾಣಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಆ ಡ್ರೋನ್ ಪ್ರತಾಪ್ ಈಗೇನಂದರೆ ನಾನು ಡ್ರೋನ್ ಕಂಡಿಡಿದೆ, ನಾನು ಫಾರಿನ್ಗೆ ಹೋಗ್ಬಿಟ್ಟು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೆ, ಅಥವಾ ನನಗೋಸ್ಕರ ವೇಟ್ ಮಾಡ್ತಾಯಿದ್ರು, ಇಷ್ಟೆಲ್ಲ ನಡೆದೆ, ಅದೆಲ್ಲ ಕತೆ ಕಟ್ಟಿದ್ರಲ್ಲ, ಆ ಕತೆನೇ ಅವ್ರನ್ನ ಕಾಂಟ್ರವರ್ಸಿ ಕಿಂಗ್ ಮಾಡಿದ್ದು. ಬಟ್ ಅದರಿಂದ ಹೊರಗೆ ಬರಬೇಕು, ನಾನು ಜಗತ್ತಿಗೆ ನಾನೇನು ಅಂತ ತೋರಿಸ್ಕೋಬೇಕು ಅಂತ ವೇದಿಕೆ ಕಲ್ಪಿಕೊಟ್ಟಿದ್ದು ಬಿಗ್ ಬಾಸ್ ವೇದಿಕೆ. ಬಿಗ್ ಬಾಸ್ ಮನೆಗೆ ಬಂದಿದ್ದು ಅವ್ರ ಜೀವನದಲ್ಲಿ ಮಾಡ್ತಕ್ಕಂಥ ಒಳ್ಳೆ ತೀರ್ಮಾನ. ಅಲ್ಲಿ ಬಂದರು, ಜನರಿಗೆ ಕ್ಷಮೆ ಕೇಳಿದ್ರು, ನಾಡಿನ ಜನತೆ ಮುಂದೆ ಅವರ ವ್ಯಕ್ತಿತ್ವ ತೋರಿಸಿದ್ರು. ಅವರು ಇನ್ನೇನು ವಿನ್ ಆಗ್ತಾರೆ ಅನ್ನೋ ಲೆವೆಲಲ್ಲಿತ್ತು ಅಲ್ವಾ, ಅಷ್ಟು ಕಾಂಪಿಟೇಟಿವ್ ಕೊಟ್ಬಿಟ್ಟು ಅವರು ಕೊನೆಗೆ ರನ್ನರ್ ಅಪ್ ಆದರು. ಒಂದೊಳ್ಳೆ ಬಿಗ್ ಬಾಸ್ ಮನೆಯಲ್ಲಿ ಜೀವನ ಬದಲಿಸಿದಂಥ ಒಂದು ವೇದಿಕೆ ಬಿಗ್ ಬಾಸ್ ಆಗಿದ್ದು ಯಾರಿಗೆ ಅನ್ನಂದರೆ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಒಂದೊಳ್ಳೆ ವೇದಿಕೆ ಆಗಿದೆ. ಹೌದು. ಇನ್ನು ಸೀಸನ್ 11 ವಿನ್ನರ್ ಆಗಿ ಹನುಮಂತು ಅವರು ಹೊರಗಡೆ ಬಂದರು. ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಹೊರಗಡೆ ಬಂದರು. ಹನುಮಂತು ಎಲ್ಲರಿಗೂ ಗೊತ್ತು, ಒಬ್ಬ ಹಳ್ಳಿ ಮುಗ್ಧ ಪ್ರತಿಭೆ, ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಕ್ತಿತ್ವ ತುಂಬ ಎಲ್ಲರಿಗೂ ಇಷ್ಟ ಆಗಿತ್ತು. ಒಬ್ಬ ಹಳ್ಳಿಯ ಮುಗ್ಧ ಹುಡುಗ, ಗ್ರಾಮೀಣ ಭಾಗದ ಮುಗ್ಧ ಹುಡುಗನ ಆಟ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಇನ್ನು ತ್ರಿವಿಕ್ರಮ್ ಎಲ್ಲರಿಗೂ ಗೊತ್ತು, ಅವರು ಕೂಡ ಸೀರಿಯಲ್ ನಟನಾಗಿ ಸ್ಯಾಂಡಲ್ವುಡ್ಗೆ ಬಂದವರು. ಒಬ್ಬ ಒಳ್ಳೆ ನಟನಾಗಿ ತುಂಬ ಚಲನಚಿತ್ರಗಳಲ್ಲಿ ಸಹನಟ ಪಾತ್ರನ ಮಾಡಿದ್ದಾರೆ. ಒಬ್ಬ ಒಳ್ಳೆ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವಾಗಲೂ ಕೂಡ ಪ್ರೆಸೆಂಟ್ಲಿ ಒಂದು ಸೀರಿಯಲಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಒಬ್ಬ ಒಳ್ಳೆ ನಟ. ಸೀಸನ್ 11 ಅಂದರೆ ಸೀಸನ್ 11 ಈಗ ರನ್ನರ್ ಅಪ್ ಆಗಿರೋಂಥ ತ್ರಿವಿಕ್ರಮು ಆ್ಯಕ್ಚುಲಿ ಎಲ್ಲರೂ ವಿನ್ನರ್ ಆಗ್ತಾರೆ, ತ್ರಿವಿಕ್ರಮ್ ವಿನ್ನರ್ ಆಗ್ತಾರೆ ಅನ್ನೋ ಒಂದು ತುಂಬ ಕಾಂಪಿಟೇಷನ್ ಇತ್ತು. ಅಲ್ಲಿ ಏನಂದರೆ ಅಲ್ಲಿ ವಿನ್ ಆಗಿದ್ದು ಯಾರಂದರೆ ಹನುಮಂತು ಲಮಾಣಿ. ಯಾಕಂದರೆ ಜನ ಓಟ್ ಹಾಕಿದ್ದು ಹನುಮಂತುಗೆ, ಸ್ವಲ್ಪ ಓಟ್ಗಳಲ್ಲಿ ತ್ರಿವಿಕ್ರಮ್ ಸೋತರು, ಅಂದರೆ ಮೀನ್ಸ್ ರನ್ನರ್ ಅಪ್ ಆದರು. ಆದರೆ ಈಗಲೂ ಕೂಡ ಜಾಸ್ತಿ ಇಷ್ಟಪಡೋದು ಜನ ಹೊರಗೆ ಬಂದಾಗ ಅಂದರೆ ತ್ರಿವಿಕ್ರಮ್ನ ತುಂಬ ಜನ ಇಷ್ಟಪಡ್ತಾರೆ. ಹನುಮಂತು ಹಳ್ಳಿಯ ಇದಾಗಿರೋದ್ರಿಂದ ಹಳ್ಳಿಲೇ ಅವರು ಕೆಲಸ ಮಾಡ್ಕೊಂಡು ಈಗಲೂ ಕಾಮನ್ ಪೀಪಲ್ ಥರ, ಅಂದರೆ ಸಾಮಾನ್ಯ ವ್ಯಕ್ತಿ ಥರನೇ ಇದ್ದಾರೆ. ಬಟ್ ಸೆಲೆಬ್ರಿಟಿ ಆಗಿದ್ದಿಲ್ಲಿ ತ್ರಿವಿಕ್ರಮ್ ಅವರು. ಈಗಲೂ ಕೂಡ ಮುದ್ದು ಸಸ್ಯ ಧಾರಾವಾಹಿ ಹೀರೋ ಆಗಿ ಅವ್ರು ನಟಿಸ್ತಾ ಇದ್ದಾರೆ. ಈಗಲೂ ಕೂಡ ಜನಸಾಮಾನ್ಯರಿಗಂತ ಅವ್ರು ಸಿಗಲ್ಲ. ಬಟ್ ಅವ್ರ ಲೈಫ್ ಎಂಜಾಯ್ ಅಂದರೆ ಕೆರಿಯರ್ ಟರ್ನ್ ಮಾಡಲಿಕ್ಕೆ ಬಿಗ್ ಬಾಸ್ ಮನೆ ಒಳ್ಳೆ ವೇದಿಕೆ ಆಯಿತು ಅವರಿಗೆ. ಸೀಸನ್ 12 ಗಿಲ್ಲಿ ನಟ ವಿನ್ನರ್ ಆಗಿ ಹೊರಗಡೆ ಬಂದರು. ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದರು. ರಕ್ಷಿತಾ ಶೆಟ್ಟಿ ಗೊತ್ತು ಎಲ್ಲರಿಗೂ, ಸಾಮಾನ್ಯವಾಗಿ ಒಬ್ಬರು ಯೂಟ್ಯೂಬರು. ಅವಳು ಈಗ ಯೂಟ್ಯೂಬ್ ಮಾಡ್ಕೊಂಡು ಯೂಟ್ಯೂಬ್ ಜೊತೆನೇ ಅವಳು ಜರ್ನಿ ಮೊದಲು ಹೆಂಗೆ ಸ್ಟಾರ್ಟ್ ಮಾಡಿದ್ಲು, ಈಗಲೂ ಕೂಡ ಯೂಟ್ಯೂಬರ್ ಆಗಿ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಕರೀತಾರೆ, ವೇದಿಕೆ ಕಾರ್ಯಕ್ರಮಗಳಿಗೆ ಬರ್ತಾರೆ. ಅವರು ಏನು ಮಾತಾಡ್ತಾರೋ ಒಂದು ಕನ್ನಡ ಏನಂದರೆ ಒಂದು ಸ್ವಲ್ಪ ತೊದಲು ಕನ್ನಡ ಏನಿದೆಯಲ್ಲ ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಆ ಹುಡುಗಿನ ಈಗಲೂ ಕೂಡ ಸೆಲೆಬ್ರಿಟಿ ಥರನೇ ಜನ ಕಾಣ್ತಾ ಇದ್ದಾರೆ. ಇನ್ನು ಏನಪ್ಪ ಹೇಳಬೇಕು ಅಂದರೆ, ಈ ಬಿಗ್ ಬಾಸಲ್ಲಿ 12 ಸೀಸನಲ್ಲಿ ಯಾರೆಲ್ಲ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ ಅದರಲ್ಲಿ ಎಷ್ಟೋ ಜನ ನೇಮ್ ಆಫ್ ಫೇಮ್ ಜೊತೆ ಇವಾಗಲೂ ಕೂಡ ಒಳ್ಳೆ ಸ್ಥಾನಮಾನದಲ್ಲಿ ಬದುಕ್ತಾ ಇದ್ದಾರೆ. ಅವ್ರು ಇದುವರೆಗೂ ಕೂಡ ನನಗೊಂದು ಒಳ್ಳೆ ಒಂದು ಹಮ್ಮು ಇಲ್ಲ, ಒಂದು ಬಿಮ್ಮು ಇಲ್ಲ, ಆ ಥರ ಒಂದು ಗ್ರಾಮೀಣ ಭಾಗದಲ್ಲಿ ಈ ಪದ ಬಳಸ್ತಾರೆ, ಹಮ್ಮು ಬಿಮ್ಮು ಅಂತೇಳಿ. ಆ ಥರ ಎಲ್ಲ ಏನೂ ಇಲ್ಲದೇ ಈಗಲೂ ಕೂಡ ಜನಸಾಮಾನ್ಯರ ಮಧ್ಯೆ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಫೇಮ್ ನಡುವೆ ಇವಾಗಲೂ ಬದುಕ್ತಾ ಇದ್ದಾರೆ. ಒಂದು ಒಳ್ಳೆ ಸ್ಥಾನಮಾನ ಕಲ್ಪಿಸ್ಕೊಟ್ಟಿದೆ ಅವರಿಗೆಲ್ಲ ಒಂದು ಬಿಗ್ ಬಾಸ್ ವೇದಿಕೆ. ನಿಜ. ಈಗ ಬಿಗ್ ಬಾಸ್ ಮನೆಗೆ ಈಗಲೂ ಕೂಡ ನಿಮಗೆ ಈ ಎಲ್ಲ ವ್ಯಕ್ತಿತ್ವ ಬೇಕು, ಒಳ್ಳೆ ಸೆಲೆಬ್ರಿಟಿ ಫೀಲ್ ಬೇಕು ಅನ್ನೋದಾಯ್ತಂದರೆ ಈ ಸರಿ ಕಾಮನ್ ಪೀಪಲ್ಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ 3 ನಿಮಿಷದ ವಿಡಿಯೋನ ಅಪ್ಲೋಡ್ ಮಾಡಿ ಆಡಿಷನಲ್ಲಿ ಭಾಗವಹಿಸಿ ಗೆಲ್ಲಿ ಅದ್ರ ಜೊತೆ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಆಟ ಆಡಿಬಿಟ್ಟು ನೀವು ನಿಮ್ಮ ಪ್ರತಿಭೆಯನ್ನು ಹೊರಹಾಕಿ ಜನರಿಗೆ ಮನೋರಂಜನೆ ಕೊಟ್ಟು ನೀವು ಗುರುತಿಸ್ಕೊಂಡು ಟ್ರೋಫಿ ಗೆದ್ಕೊಂಬಂದು ನೀವು ಸೆಲೆಬ್ರಿಟಿ ಆಗ್ಬೋದು. ಈ ಅವಕಾಶ ಕಲರ್ಸ್ ಕನ್ನಡ ವಾಹಿನಿ ಕಲ್ಪಿಸ್ಕೊಟ್ಟಿದೆ.
ಇದನ್ನ ಉಪಯೋಗಿಸ್ಕೊಳ್ಳಿ. ಇದಾಗಿತ್ತು ಈ ದಿನದ ಬಿಗ್ ಬಾಸ್ ಅಪ್ಡೇಟ್. ಇನ್ನು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಕನ್ನಡ. ಇದಕ್ಕೆ ಕಮೆಂಟು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.